ಆತ್ಮೀಯ H16 ನ್ಯೂಸ್ಗೆ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾವು ನಿಮ್ಮವ ಅದು ಮಲ್ಲಪ್ಪ ಜೋತವರ್. ರಾಜ್ಯ BJP ರಾಜಕೀಯದಲ್ಲೇ ತಿರುಗುಗಳು ಯಾವುವು ಏನು ಎತ್ತ ಗೊತ್ತಾಗ್ತಾ ಇಲ್ಲ. ಒಬ್ಬರೊಂದು ಹಿಡಿಗೆ ಕೊಟ್ಟರೆ ಮತ್ತೊಂದು ಹಿಡಿಗೆ ಕೊಡ್ತಾ ಇರ್ತಾರೆ. ನಮ್ಮ ಯತ್ನಾಳರು ನನ್ನಂತಿದೆ ಹೈಕಮಾಂಡ್ ಅಂತ ಅವ್ರು ಹೇಳ್ತಾರೆ. ಯಡಿಯೂರಪ್ಪ ಅವರು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಮತ್ತೊಂದು ಮಾತಾಡ್ತಾ ಇದ್ದಾರೆ. ಇವರು ಈ ಚಿಕ್ಕಾಡದಲ್ಲೇ ನಿಧಾನಕ್ಕೆ ಇನ್ನೊಂದು ಮೂರನೇ ಬಣ ಅಥವಾ ಮೂರನೇ ಒಂದು ಪಂಗಡ ಮೇಲೆ ಹೇಳ್ತಾ ಇದೆಯಾ, ಇವರಿಬ್ಬರು ಬೇಡಪ್ಪ, ನಮ್ಮನ್ನು ನಾವು ಪ್ರಪೋಸ್ ಮಾಡಿಕೊಂಡು ನಾವು ಅಧ್ಯಕ್ಷ ಆಗೋಣ ಅನ್ನುವಂಥ ಒಂದು ಹೊಸ ಬಣ ಹೊಟ್ಕೊಂಡಿದೆಯಾ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಸಹಜವಾಗಿ ಬಸವರಾಜ ಬೊಮ್ಮಾಯಿಯವರು ಇತ್ತೀಚೆಗೆ ತಮ್ಮ ಬೇಕಾದಂಥ ಶಾಸಕರೊಂದಿಗೆ ಹಾಲಿ ಶಾಸಕರೊಂದಿಗೆ ಕುಡ್ಕೊಂಡು ಏನೋ ಮಾತುಕತೆ ನಡೆಸಿದ್ದಾರೆ. ಅದಕ್ಕೆ ಆರೋಗ್ಯಕ್ಕವರು ಸಪೋರ್ಟ್ ಅದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಹೊಸದಾಗಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಏನಾದರೂ ರಾಜ್ಯಾಧ್ಯಕ್ಷರಾಗಬೇಕಂತ ಏನು ಪ್ಲಾನ್ ನಡೆಸಿದ್ದಾರೆ. ಮತ್ತು ವಿರೋಧ ಪಕ್ಷದ ನಾಯಕಾಗಿ ಅಂದ್ರೆ ಇನ್ನೊಂದು ದೃಷ್ಟಿ ಇಟ್ಕೊಂಡು ಮತ್ತೊಂದು ಮಾತು ಬರ್ತದೆ. ವಿರೋಧ ಪಕ್ಷ ನಾಯಕನಂತೆ ಆರೋಗ್ಯ ಇದ್ದಾರೆ. ಅದ್ರ ಜೊತೆಗೆ ಅಧ್ಯಕ್ಷರೊಬ್ಬರು ಬಂದ ಮೇಲೆ ಸಾಕು ಅನ್ನುವಂಥ ಮಾತು. ಯಾಕಂದರೆ ವಿಜಯೇಂದ್ರರು ಬದಲಾಗಿ ಅನೇಕ ಹಿರಿಯ ನಾಯಕರು ಸಹಿತ ಅಸಂತುಷ್ಟದ. ಇಲ್ಲ ನಾವೆಲ್ಲ ಇರೋ ಮುಂದೆ ಆ ಹುಡುಗನ ತಂದು ಕುಡಿಸಿದಾರಲ್ಲಪ್ಪ ಅನ್ನೋ ಅಸಂತುಷ್ಟದ. ಆದ್ರೆ ತಾವು ತಮ್ಮ ಲಿಮಿಟೇಷನ್ಸು ತಾವು ಎಷ್ಟು ಎತ್ತರಕ್ಕೆ ಮೇಲಕ್ಕೆ ಹೋಗ್ಬೋದು ಕೆಳಕ್ಕೆ ಹೋಗ್ಬೋದು ಅನ್ನೋಂಥ ತಮ್ಮ ಶಕ್ತಿ ತಮ್ಮ ಗುರುತಿರೋದ್ರಿಂದ ಯಡಿಯೂರಪ್ಪನವರು ಎದುರಾಗಿ ಮಾತಾಡ್ತಾ ಇಲ್ಲ. ಮುಂದೆ ಅದೇ ಕಾಲಕ್ಕೆ ಯತ್ನಾಳ್ ಪರನೂ ಮಾತಾಡ್ತಾರೆ. ಯಾಕಂದರೆ ಯತ್ನಾಳ್ ಪರ ಮಾತಾಡಿದ್ರೆ ತಮಗೂ ಯಡಿಯೂರಪ್ಪನ ದೂರ ಪ್ರಸಂಗ ಬರ್ತದೆ ಅಂತೇಳಿ ನ್ಯೂಟ್ರಲೈಸೇಷನ್ ದೂರ ಉಳಿಯುವಂಥ ಇಬ್ಬರು ಒಬ್ಬರನ್ನ ದೂರ ಉರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂಥವ್ರನ್ನ ಕುಡ್ಕೊಂಡು ಇವರಿಬ್ಬರು ಜಗಳ ಬೇಡಪ್ಪ, ಯಾಕಂದರೆ ಕಾಂಗ್ರೆಸ್ಗೆ ಲಾಭ ಆಗ್ತಾ ಹೊರಟದ. ಈಗ ನಾವು ಅನೇಕ ಕಾಂಗ್ರೆಸ್ಸಿನ ತಪ್ಪುಗಳನ್ನ ಹಿಡ್ಕೊಂಡು ಹೋರಾಟ ಮಾಡಿ ಕಾಂಗ್ರೆಸ್ಸನ್ನು ಒಂದು ಸ್ವಲ್ಪ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ, ಯಾಕೂ ಆಗ್ತಾಯಿಲ್ಲ. ಅದಕ್ಕೆ ಹೊಸದಾಗಿ ಇಬ್ಬರಿಗೂ ಒಪ್ಪುವಂಥ ಒಬ್ಬರನ್ನ ತಂದರೆ ಹೆಂಗೆ ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಸಹ ನಾನು ಯಾಕೆ ಆಗಬಾರ್ದು ಅಧ್ಯಕ್ಷ ಅನ್ನುವಂಥದ್ದು ಏನೋ ತಲೆ ಬಂದಿರಬಹುದು ಅಂತ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಆರ್ ಅಶೋಕ್ರಂಥವ್ರು ಸಪೋರ್ಟ್ ಹೋದ. ಮುಂದೆ ಇನ್ನು ಹಾಗಾದ್ರೆ ಇವ್ರನ್ನೇನು ಮಾಡೋದು, ಯಡಿಯೂರಪ್ಪನವರಂತೆ ಮುಂದಿಟ್ಟುಗಳು ಉತ್ಸವ ಮೂರ್ತಿ ಮಾಡಿಕೊಡೋದು, ಅವ್ರ ಮಗನಿಗೆ ಏನು ಮಾಡೋದು, ಇದನ್ನೆಲ್ಲ ಸಪೋರ್ಟ್ ಮಾಡ್ತೀವಿ ಈಗ ಬೇಡ ಅಂತೇನು ಹೇಳೋದು, ಅದು ಹೈಕಮಾಂಡ್ ಒತ್ತಡ ತರೋದು. ಜೊತೆಗೆ ಯತ್ನಾಳ್ರಿಗೆ ಏನಪ್ಪ ಅಂದ್ರೆ ಕೋರ್ ಕಮಿಟಿಯ ಸದಸ್ಯರಲ್ಲ ಅವರು. ಅವ್ರಿಗೆ ಇಲ್ಲಿಯವ್ರಿಗೆ ಯಾವುದೂ ಅವಕಾಶ ಸಿಕ್ಕಿಲ್ಲ. ಅವರು ವಿರೋಧ ಪಕ್ಷದ ನಾಯಕರಾಗೋದು ಬಯಸಿದ್ರು, ಅಧ್ಯಕ್ಷರಾಗೋದು ಬಯಸಿದ್ರು. ಇವತ್ತು ಆಸೆದವ್ರನ್ನ ಅಧ್ಯಕ್ಷ ಆಗಬೇಕು ಅನ್ನುವಂಥದ್ದು ನಮ್ಮ ಏನು ಯತ್ನಾಳವ್ರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ನಾನು ಅಧ್ಯಕ್ಷ ಆಗಬೇಕು, ಯಾಕೆ ಆಗಬಾರ್ದು, ನಾನು ಲಿಂಗಾಯತನ ಅನ್ನುವಂಥ ಒಂದು ಭಾವ ಇರೋದರಿಂದ ಅವರು ಪ್ರಯತ್ನ ನಡೆಸಿದ್ದಾರೆ. ಅವ್ರಿಗೊಂದು ಕೋರ್ ಕಮಿಟಿ ಸದಸ್ಯರು ಕೊಟ್ಟರೆ ಅವ್ರು ಸಮಾಧಾನ ಆಗಬಹುದು ಅಂತ ಇವರೆಲ್ಲ ತರಕ್ಕೆ ಆ ದಿಶೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಇದಕ್ಕೆ ಹೈಕಮಾಂಡದ ಒಂದು ಒಪ್ಪಿಗೆ ಐತಿ ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ಇದು ದೊಡ್ಡ ತೆಣ್ಣುವಾಗಿ ಹೋಗ್ಬಿಟ್ಟದು. BJP ಹೈಕಮಾಂಡ್ ಹೆಂಗೆ ಮುಗಿಸೋದಪ್ಪ, ಯಾವ ರೀತಿಯಾಗಿ ಮುಗಿಸೋದು, ಯಾಕಂತಂದ್ರೆ ಅವ್ರಿಗೆ ಧರಿ ಇತ್ತ ಪುರಿ, ಈ ಕಡೆ ಕೆರೆ ಐತಿ, ಈ ಕಡೆ ಹುಲಿ ಐತಿ, ಆ ಕಡೆ ಹೋಗೋದು ಅಂತ ಅನ್ನಂಗಾಗಿದೆ. ಯಡಿಯೂರಪ್ಪ ಬಿಡ್ತೀರಿ ಪೆಟ್ಟು ಬೀಳ್ತದ, ಎತ್ತಾಳು ಮಾಡ್ತೀರಿ ಮತ್ತೊಂದು ಹಿಡಿತದೆ. ಎತ್ತಾಳು ಬಿಟ್ಟರೆ ಯಡಿಯೂರಪ್ಪ ಒಬ್ಬರು ಜಕ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಪಾರ್ಟಿ ಅವರೊಬ್ಬರದಾಗಿ ಬಿಡುತ್ತದೆ. ಅದಕ್ಕೆ ಅವ್ರಿಗಿತ್ತ ಯಡಿಯೂರಪ್ಪರು ಬೇಕು, ಆದರೆ ಅವರು ಕಾರ್ಯಕರ್ತನಾಗಿ ಕೆಲಸ ಮಾಡಬೇಕು. ಇತ್ತ ನಮ್ಮ ಯತ್ನಾಳರು ಬೇಕು, ಯಾಕಂದರೆ ಯಡಿಯೂರಪ್ಪನವ್ರು ಏನಾದರೂ ಸ್ವಲ್ಪ ನ್ಯಾಯಕ್ಕೆ ಓಡಾಡಲಿಕ್ಕೆ ಹೆಚ್ಚಿದ್ರೆ ಅವ್ರದ್ದಂಥವ್ರ ಅಡ್ಡ ಬರುವಂಗೆ. ಅಂದ್ರೆ ಒಟ್ಟಿನಲ್ಲೇ ಈ ಒಂದು ಇಬ್ಬರನ್ನು ಒಂದೊಂದು ದಂಡಿಗೆ ಸೇರಿಸಿ ತಾವು ಅಧ್ಯಕ್ಷರಾಗೆ, ಪಾರ್ಟಿ ಅಧ್ಯಕ್ಷರಾಗೆ ಮತ್ತು ಕೋರ್ ಕಮಿಟಿಯಾಗಿ ಒಂದಿಷ್ಟು ಯತ್ನಾಳರಿಗೆ ಅವಕಾಶ ಕೊಟ್ಟ, ಮತ್ತು ನಮ್ಮ ಯಡಿಯೂರಪ್ಪರಿಗೂ ಸಹ ನಮ್ಮ ಲೀಡರಪ್ಪ ಇವರು ಅಂತ ಇಟ್ಟುಕೊಂಡು ಹೋಗ್ಬೇಕು ಅಂತ ಪ್ಲಾನ್ ನಡೆಸಿದ ಅಂತ ಸುದ್ದಿಗಳು ಬರಲಿಕ್ಕೆ ಹತ್ತಿದಾವ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಅನ್ನುವಂಥದ್ದು. ಹೌದು, ಬಸವರಾಜ ಬೊಮ್ಮಾಯಿಯವರು ಒಳ್ಳೆಯ ಮಾತುಗಾರಿದ್ದಾರೆ, ಎಲ್ಲ ಇದ್ದಾರೆ. ಸಿದ್ದರಾಮಯ್ಯರ ಮಟ್ಟಕ್ಕೆ ಕಳೆದೇ ಹೋದರು, ಅವ್ರ ದೋಷವನ್ನು ಹೇಳೋದು ದಿಟ್ಟತನ ಅವರಲ್ಲಿ ಅದ. ಜೊತೆಗೆ ಅವ್ರ ಜೊತೆಗಾರರು ಹೌದು, ಪ್ಲಸ್ ಆ್ಯಂಡ್ ಮೈನಸಸ್ಸು ಅವ್ರಿಗೆ ಗೊತ್ತದಾವ. ಸ್ವಲ್ಪ ಧ್ವನಿನೂ ಜೋರದ ಆಗ್ಬೋದಾ ಅನ್ನುವಂಥದ್ದು ಪ್ರಶ್ನೆಗಳು ಇದ್ದಾವೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಈ ಒಂದು ಮೂರನೇ ಬಣ ಅಂದರೆ ಬಸವರಾಜ ಬೊಮ್ಮಾಯಿಯವರ ಬಣ ನಾವು ಅಧ್ಯಕ್ಷರಾಗೋಣ ಅನ್ನುವಂಥ ಒಂದು ಕಾಂಪಿಟೇಷನ್ಗೆ ಇಳಿದಾರೆ ಅಂತೇಳಿ ಅತ್ಯಂತ ಪ್ರಬಲ ಸಮೀಪದ ವ್ಯಕ್ತಿಗಳು ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಹಳೆಯ ಅಥವಾ ಹಿರಿಯ ನಾಯಕರು ಸಹಿತ ಕರ್ನಾಟಕದಲ್ಲೇ ರಾಜಕೀಯ ನಾಯಕರು ಅಡ್ಡಿ ಇಲ್ಲರಿ, ಇದು ಯೋಗ್ಯದ ಮಾಡಿರಿ, ಮಾಡೋರು ಎಲ್ಲರೂ ಕೂಡಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲನೂ ಒಂದು ಹಂತದವರೆಗೆ ಸರಿಯಾಗಿ ನಡೆದ್ರೆ ಬೊಮ್ಮಾಯಿ ಅವರು ಅಧ್ಯಕ್ಷರಾಗ್ಬೋದು.
ಮತ್ತು ಇದನ್ನು ಒಪ್ಪಬಹುದು ಅಂತ ಒಂದು ದೂರದ ತರ್ಕ ಯತ್ನ ಇವರು ನಮ್ಮ ಯಾರು ಯಡಿಯೂರಪ್ಪನವರು. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವರು ಹಿಂದೆ ತಮ್ಮ ಮುಖ್ಯಮಂತ್ರಿ ಸೇರ್ಬಿಡೋ ಮುಂದೆ ಬಸವರಾಜ ಬೊಮ್ಮಾಯಿ ಅವ್ರಿಗಿನ ಇವರು ಚೀಫ್ ಮಿನಿಸ್ಟರ್ ಮಾಡಿದ್ದು ನಾವು ಗಮನಿಸಬೇಕಾಗಿದೆ. ಆದರೆ ಈಗ ಅದರ ನಂತರದಲ್ಲೇ ನಮ್ಮ ಬೊಮ್ಮಾಯಿ ಅವರು ಇವ್ರನ್ನ ಸ್ವಲ್ಪ ಬದಿಗೆ ಸೇರಿಸಿ ಸೆಂಟ್ರಲ್ ಗೌರ್ಮೆಂಟ್ ಜೋಡಿ ಏನೋ ಹೊಂದಾಣಿಕೆ ಮಾಡಿಕೊಂಡ್ರು, ಮೋದಿಯವ್ರ ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು ಅನ್ನೋದು ಒಂದು ಕಾರಣದಿಂದ ಯಡಿಯೂರಪ್ಪರಿಗೂ ಇವ್ರ ಮೇಲೆ ಒಂದಿಷ್ಟು ಮುನಿಸು ಸಿಟ್ಟದ ಅಂತೇಳಿ ಇತ್ತೀಚಿನ ಡೆವಲಪ್ಮೆಂಟ್ಗಳು ಹೇಳ್ತಾ ಇದ್ದಾರೆ. ಇವ್ರು ಬೇಡಪ್ಪ ಬೇರೆದವ್ರು. ಈಗ ನಿಮಗೆ ಹೇಳಿದ್ದಾನೆ ಹಿಂದಿನ ಎಪಿಸೋಡದಲ್ಲೇ ಈಗ 3 ಕಂಡೀಷನ್ ಹಾಕಿದಾರಪ್ಪ ನಮ್ಮ ಯಾರು ಯಡಿಯೂರಪ್ಪನವ್ರು. ಒಂದು, ನನ್ನ ಮಗನ ಇರಬೇಕು ಅಧ್ಯಕ್ಷ, ಇನ್ನೊಬ್ಬರಿಲ್ಲ. ಒಂದು ವೇಳೆ ನೀವು ಮಾಡೋದಿದ್ರೆ ನಾ ಹೇಳಿದಂಥ ವ್ಯಕ್ತಿ ಯಾರು ನಾ ಹೇಳಿದಂಥ ವ್ಯಕ್ತಿ ಬೊಮ್ಮಾಯಿನ, ಆರ್ ಅಶೋಕ, ಅದು ಇನ್ನೊಬ್ರು ಯಾರದಾರ ಯಾರವರು, ಕಟ್ಟಾ ಸುಬ್ರಹ್ಮಣ್ಯ ಸ್ವಾಮಿನ, ಅದು MP ರೇಣುಕಾಚಾರ್ಯನ ಯಾರು ಅನ್ನುವಂಥದ್ದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಅದ. ಅದು ಯಾರು ಅಥವಾ ನಿರಾಣಿ ಬಗ್ಗೆ ಅವ್ರ ಪ್ರೀತಿ ಅದ. ಹೀಗಾಗಿ ಯಾರು ಅವ್ರ ಮನುಷ್ಯ ಅದು ಒಂದು ಪ್ರಶ್ನೆ ಅದ. ಆದರೂ ಬೊಮ್ಮಾಯಿಯವ್ರಿಗೆ ಇನ್ನೊಂದು ಮಾತು ಹೇಳಿದ್ದು ನಿಮಗೆ, ಒಂದೆರಡು ನೀವು ಯತ್ನಾಳರಂತೆ ಮಾಡಲೇ ಕೊಡೋದು ಅಧ್ಯಕ್ಷನಾಗಿ ಅಂತೇಳಿ ಅತ್ಯಂತ ಕಠೋರ ನಿರ್ಧಾರವನ್ನು ಅವ್ರು ತೆಗೆದುಕೊಂಡಾರಂತ ಸುದ್ದಿಗಳು ಬರ್ತಾಯಿದ್ದಾವೆ. ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳ ಯಾವುದು ನಿಜವಾಗಿ ಆಗ್ತದೆ ಅನ್ನೋಂಥ ವಿಚಾರ ಮಾಡಿದಾಗ ಒಂದಿಷ್ಟು ಎಲ್ಲರೂ ನಾವು ಊಹೆ ಮಾಡ್ತಾಯಿದ್ದೀವಿ ಅಥವಾ ಕಲ್ಪನೆ ಮಾಡ್ತಾಯಿದ್ದೀವಿ. ಅವ್ರ ಹೇಳಿಕೆಗಳ ಆಧಾರ ಮೇಲೆ ನಾವು ವಿಚಾರ ಮಾಡ್ತಾಯಿದ್ದೀವಿ ಇವು ಎಲ್ಲರೂ ಸಾಧ್ಯನಾ ಅಂತೇಳಿ. ಆದರೆ ಒಂದು ಮಾತು ಮಾತ್ರ ಸತ್ಯದ, ಒಂದು ವೇಳೆ ಯಡಿಯೂರಪ್ಪನವರು ತಮ್ಮ ಮಗನ ಅಧ್ಯಕ್ಷನಾಗಿಯೇ ಮುಂದುವರ್ಸ್ಕೊಂಡು ಹೋದ್ರೆ ಅಥವಾ ಹೈಕಮಾಂಡ್ ಮುಂದುವರ್ಸ್ಕೊಂಡು ಹೋದ್ರೆ ಒಂದು ರೀತಿಯಿಂದ ಏನಪ್ಪ ಕೋರ್ ಕಮಿಟಿಯಲ್ಲೇ ಯತ್ನಾಳಿಗೆ ಒಂದು ಅವಕಾಶ ಕೊಡಬಹುದು ಅನ್ನುವಂಥದ್ದು ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡ 3ನೇ ಬನ ನಮ್ಮದು ಇಷ್ಟ ಆಗಲಿ ಅಂತನ್ನುವಂಥದ್ದು, ಇಲ್ಲ ಹೇಗಾದರೂ ಆಗಲಿ ಮುಗಿಲಿ ಅನ್ನುವಂಥದ್ದು ಏನೋ ಇರ್ಬೋದು. ಏನೋ ಆಗಲಿ ಬಸವರಾಜ ಬೊಮ್ಮಾಯಿ ಅವರು ಮೋಸ್ಟ್ ಪ್ರೊಬಲಿ ಅವರು ಆಸೆ ಮಾಡ್ತಾಯಿದ್ದಾರೆ ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತೇಳಿ. ಮತ್ತು ಅದಕ್ಕೆ ಕೆಲವೊಂದು ಜನ ಬೆಂಬಲವನ್ನು ಸೂಚಿಸಿದ್ದಾರೆ. ಇವು ಬಿಟ್ಟು ಬಸವರಾಜ ಬೊಮ್ಮಾಯಿ ಆಗ್ಬೋದು ಒಂದನೇದ್ದು. ಎರಡನೇದ್ದು ಅಂದರೆ ವಿಜಯೇಂದ್ರ ಅವರು ಕಂಟಿನ್ಯೂಷನ್ ಆಗ್ಬೋದು. ಇಲ್ಲ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ತೆಗೆದುಕೊಂಡು ವಿಶ್ವಾಸ ತೊಗೊಂಡು ಇಬ್ಬರು ಕುಡ್ಕೊಂಡು ಹೋರಪ್ಪ ಅನ್ನುವಂಥ ಒಂದು ಫಾರ್ಮುಲಾವನ್ನು ರೆಡಿ ಆಗ್ಬೋದು. ಏನಾದರೂ ಆಗಿರಿ ಒಟ್ಟಿನಲ್ಲೇ ಒಂದು ಪ್ರಬಲ BJP ವಿರೋಧ ಪಕ್ಷ ಹೊರಗೆ ಬರಲಿ ಅನ್ನೋದು ಭಾಳಷ್ಟು BJP ಪ್ರಿಯರ ಅಭಿಪ್ರಾಯ. ಈಗ ನೀವೇನಂತೀರಿ? ಸರಿನಾ ತಪ್ಪು? ಬಸವರಾಜ ಬೊಮ್ಮಾಯಿ ಆದ್ರೆ ಸರಿನಾ, ಅಥವಾ ವಿಜೇಂದ್ರ ಅವರು ಆದ್ರೆ ಸರಿನಾ, ಅಥವಾ ಯತ್ನಾಳ್ ಅಧ್ಯಕ್ಷ ಆದ್ರೆ ಸರಿನಾ? ಇವೆಲ್ಲನೂ ಸರಿನಾ ತಪ್ಪ ನೀವು ತಿಳಿಸ್ರಿ. ಇದರಲ್ಲಿ ಯಾರು ಗೆಲ್ಬೋದು ತಿಳಿಸ್ರಿ, ನಿಮ್ಮ ಕಾಮೆಂಟ್ ಹೇಳ್ತಾ ಇರಿ ಅಂತ ಹೇಳ್ತಾ ನಾನು ನಿಮಗೆ ಹೇಳೋದಿಷ್ಟ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮುಂದೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.